ನನ್ನ ಮಣ್ಣಿದು ನನ್ನ ಮಣ್ಣಿದು ನನ್ನ ಮಣ್ಣಿದು ಕನ್ನಡ ಮಣ್ಣು ನನ್ನುಸಿರಲ್ಲಿ ಕಂಪಿಸೋ. ನಮಸ್ತೆ ಸ್ನೇಹಿತರೆ, ಈಗ ಬಂದ ಮೇಲೆ ಭಾಷೆ ಮಾಧ್ಯಮವಾಗಿ ಉಳಿದಿಲ್ಲ. ಭಾಷೆ ಬೇರೆ ಭಾಷೆಗಳನ್ನ ಕಡಿಯೋ ಅವಶ್ಯಕತೆಯೂ ಇರೋದಿಲ್ಲ. ಸ್ವಲ್ಪ ಮಿನಿಮಮ್ ನಾಲೆಜ್ ಇದ್ದರೆ ಸಾಕು. ಅದರಲ್ಲೂ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಷಯ ಏನಂತಂದರೆ ಕನ್ನಡವನ್ನು ಬಳಸೋದನ್ನು ಜಾಸ್ತಿ ಮಾಡಿರಿ. ಯಾಕಂತಂದರೆ ನಮ್ಮ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ ಬರೋದಕ್ಕಿಂತ ಮುಂಚೆನೇ ಪೂರ್ವದಲ್ಲೇ ಹುಟ್ಟಿರ್ತಕ್ಕಂಥ ಭಾಷೆ. ಅದನ್ನು ಉಳಿಸುವಂಥ ಕರ್ತವ್ಯ ಕನ್ನಡಿಗರಾದ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಕನ್ನಡವನ್ನು ಜಾಸ್ತಿ ಪ್ರಮಾಣದಲ್ಲಿ ಬಳಸಿ. ಮತ್ತು ಇಂಗ್ಲೀಷ್ ಕಲಿಯಬೇಡಿ ಅಂತ ಹೇಳ್ತಾ ಇಲ್ಲ, ಇಂಗ್ಲೀಷು ಹಿಂದಿಗಳನ್ನ ಕಲೀರಿ, ಬಳಸೋದಕ್ಕೆ ಸ್ವಲ್ಪ ಮಟ್ಟಿನಲ್ಲಿ ಕಲೀರಿ, ಏನು ತೊಂದರೆ ಇಲ್ಲ. ಬಟ್ ಬೇಸಿಕ್ ನಾಲೆಜ್ ಇದ್ದರೆ ಸಾಕು. ಕನ್ನಡದ ಉಳಿವಿನ ಪ್ರಶ್ನೆ ಎದುರಾದಾಗ ಕನ್ನಡಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡುವಂಥದ್ದು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನುವಂಥದ್ದು ಮಾತಿದೆ. ಅದನ್ನು ಉಳಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಅಂತ ನಾನಿಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಉದಾಹರಣೆಗೆ ಚೀನಾ ಮತ್ತು ಜಪಾನ್ನಲ್ಲಿ ಅವ್ರದ್ದೇ ಸ್ವಂತ ಅಂದರೆ ಈಗಾಗಲೇ ಅವರು ಟೆಕ್ನಾಲಜಿಯಲ್ಲಿ ಅತ್ಯಂತ ಮುಂದುವರೆದಂಥ ದೇಶ ಆಗಿದ್ದರೂ ಕೂಡ ಸ್ವಂತ ಆ್ಯಪ್ಗಳನ್ನು ಬಳಸ್ತಾರೆ ಮತ್ತು ಸ್ವಂತ ಭಾಷೆಯನ್ನು ಬಳಸ್ತಾರೆ. ಇಲ್ಲಿ ಇಂಗ್ಲೀಷ್ ಮಾಧ್ಯಮವಾಗಿ ಉಳಿದಿಲ್ಲ. ಹಾಗಾಗಿ ಕನ್ನಡವನ್ನು ಹೆಚ್ಚೆಚ್ಚಾಗಿ ಬಳಸೋಣ ಅಂಥೇಳಿ ನಾನು ಕಳಕಳಿಯಾಗಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಮತ್ತು ಪರಭಾಷಿಕರು ಕನ್ನಡಿಗರ ಮೇಲೆ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ. ಈಗಲೇ ಎಚ್ಚೆತ್ತುಕೊಳ್ಳಿ. ಅವರಿಗೂ ಕೂಡ ಕನ್ನಡದ ಮಾನ್ಯತೆಯನ್ನು, ಮಹತ್ವವನ್ನು ಉಳಿಸುವಂತೆ, ಗೌರವಿಸುವಂತೆ ನೋಡಿಕೊಳ್ಳುವಂಥ ಕರ್ತವ್ಯ ನಿಮ್ಮ ಮೇಲಿದೆ. ಬಟ್ ಅದು ಹೆಂಗಿರಬೇಕು ಅಂತಂದರೆ ಅವರ ಮೇಲೆ ಒತ್ತಾಯಪೂರ್ವಕ ಆಗಿರ್ಬೋದು, ಪ್ರೀತಿಯಿಂದ ಅವರನ್ನು ಕನ್ನಡದ ಏಳಿಗೆ ಸೆಳೆಯುವಂಥ ಪ್ರಯತ್ನಗಳು ಆಗಲಿ. ಕನ್ನಡ ಪರ ಹೋರಾಟಗಾರರಿಗೆ ಮತ್ತು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರ ಕಾರ್ಯ ಶ್ಲಾಘನೀಯವಾದಂಥದ್ದು ಮತ್ತು ಅವರಿಗೆ ನಾವು ಬೆಂಬಲವಾಗಿ ನಿಲ್ತಕ್ಕಂತಹ ಒಂದು ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಶುಭೋದಯ ಸ್ನೇಹಿತರೆ, ಮತ್ತೇನಿಲ್ಲ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.